ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ್. ಆತ್ಮೀಯರೇ, ಭಾಷೆ ಧರ್ಮ ಇವುಗಳ ಮೇಲೆ ಮೇಲೆ ದಂಗೆಗಳಾಗ್ಬೋದು. ನಾಗ್ಪುರದಲ್ಲಿ ನಡೆದಂಥದ್ದಾಗಿರ್ಬೋದು, ಇನ್ನುಳಿದ ಕಡೆ ಆಗಿರ್ಬೋದು, ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾರ್ಡರ್ ಆಗಿರ್ಬೋದು, ನಮ್ಮ ಆಂಧ್ರ ಮತ್ತು ಕರ್ನಾಟಕ ಬಾರ್ಡರ್ ಆಗಿರ್ಬೋದು, ಕೇರಳ ಮತ್ತು ಕರ್ನಾಟಕ ಬಾರ್ಡರ್ ಆಗಿರ್ಬೋದು. ಈ ಎಲ್ಲ ನೆಲೆಯಲ್ಲಿ ಅಲ್ಲಲ್ಲೇ ಎಲ್ಲ ಕಡೆ ಇದೆ, ಒಂದೇ ಅಲ್ಲ. ಇವನ್ ಪಂಜಾಬ್ ಮತ್ತು ಹರಿಯಾಣ ಮಧ್ಯದಲ್ಲಾಗಿರ್ಬೋದು, ಆರಂಭದಲ್ಲಂತೂ ಉರ್ದು ಮತ್ತು ಹಿಂದಿ ಸಲುವಾಗಿ ಆಗಿರ್ಬೋದು. ಹಿಂದಿ ಉರ್ದು, ಹಿಂದೂ ಮುಸಲ್ಮಾನ್ ಮತ್ತು ಅವರು ಈ ಒಂದು ಜಾತಿ ನೆಲೆಗಟ್ಟಿನಲ್ಲೇ ಧರ್ಮದ ನೆಲೆಗಟ್ಟಿನಲ್ಲೇ ನಾವು ತಿಕ್ಕಾಡೋದು ನೋಡಿದಾಗ ಇದು ಏನಪ್ಪ ನಾವು ಯಾಕೆ ಹೊರಟಿದ್ದೀವಿ ಅಂತ. ಭಾಷೆ ಅನಿವಾರ್ಯ, ಮಾತಿನ ಒಂದು ಮಾಧ್ಯಮಪ್ಪ. ನನ್ನ ಭಾಷೆ ನಿಮ್ಗೆ ಕರಿಬೇಕಂತ ಏನಿಲ್ಲ, ಪ್ರೀತಿಯಿಂದ ನೀವು ಬೇಕಾದ್ರೆ ಕರೀರಿ, ಬೇಡ ಬಿಡ್ರಿ, ಅದು ನಿಮಗೆ ಬಿಟ್ಟಂಥದ್ದು. ಯಾಕಂದರೆ ವ್ಯವಹಾರಕ್ಕೆ ನಿಮಗೆ ಬೇಕಾಗಿದ್ರೆ ಹಿಂದಿ ನೀವು ಕರೀಲೇಬೇಕು. ಅದು ಅಲ್ಲೇ ಅದೇ ಕಾಲ ಕನ್ನಡನೂ ಆಗಿರ್ಬೋದು, ಇನ್ನೊಂದು ಭಾಷೆ ಆಗಿರ್ಬೋದು, ಇಂಗ್ಲೀಷು ಆಗಿರ್ಬೋದು. ಈ ಒಂದು ವಿದೇಶ ಭಾಷೆ ಅಂತ ಇಂಗ್ಲೀಷ್ ನಾವು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇಡೀ ನಮ್ಮ ವಿಜ್ಞಾನದ ಎಲ್ಲ ಒಂದು ವಿಷಯಗಳು ಇಂಗ್ಲೀಷ್ನಲ್ಲೂ ಇದ್ದಾವೆ. ಇಂಗ್ಲೀಷ್ ಬಿಟ್ಟು ಇವತ್ತು ನಾವು ಆಧುನಿಕರಣ ಕಡೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ನೆಲೆಗಟ್ಟಲ್ಲಿ ನಾವು ವಿಚಾರ ಮಾಡಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ತ್ರಿಭಾಷಾ ನೀತಿ ಸಲುವಾಗಿ ಒಂದು ತಿಕ್ಕಾಟ ನಡೆದಿತ್ತು. ಅದರಲ್ಲೂ ಹಿಂದಿ ಈ ಒಂದು ನಮ್ಮ ತಮಿಳರ ಮೇಲಾಗಲಿ, ದಕ್ಷಿಣ ಭಾರತದ ಮೇಲಾಗಲಿ ಹೇರುವಂಥ ಪ್ರಯತ್ನ, ಈ ಉತ್ತರದ ಅದರಲ್ಲೂ BJP ಮತ್ತು RSS ಸಂಘಟನೆಗಳ ಒಂದು ಇದೊಂದು ಏನಪ್ಪ ಷಡ್ಯಂತ್ರ ಅನ್ನುವಷ್ಟು ಮಟ್ಟಿಗೆ ವಾದಗಳು ನಡೆದಿದ್ದು. ಅದರಲ್ಲೂ ತಮಿಳುನಾಡಿನ ನಮ್ಮ MK ಸ್ಟಾಲಿನ್ ಆಗಿರ್ಬೋದು, ಇನ್ನುಳಿದ ಲೀಡರ್ಗಳಾಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಅದು ಕೇರಳದ ಮುಖ್ಯಮಂತ್ರಿಗಳಾಗಿರ್ಬೋದು, ಇವರೆಲ್ಲರೂ ಇವತ್ತು ಸೆಳೆದು ನಿಲ್ತಾ ಇದ್ದಾರೆ. ಯಾಕೆ ನಾವು ಹಿಂದಿನ ಯಾಕೆ ಕಲಿಬೇಕು ಅಂತೇಳಿ, ಯಾಕೆ ಒತ್ತಡ ಯಾಕೆ ತರ್ತಾ ಇದ್ದೀವಿ? ನಮ್ಗೆ ನಾವು ಕಲಿತೀವಿ, ನಮ್ಗೆ ಬೇಕಾದ್ರೆ ಕಲಿತೀವಿ, ಬೇಡಾದ್ರೆ ಬಿಡ್ತೀವಿ. ನಮಗೆ ಸಂವಿಧಾನ ಸ್ವತಂತ್ರ ಕೊಟ್ಟಾಗ ಯಾವ ಭಾಷೆ ಕಲಿಬೇಕು, ಯಾವ್ದು ಕಲಿಬಾರ್ದು ನಮ್ಮ ಸ್ವ ಇಚ್ಛೆ. ಅದಕ್ಕೆ ಪುಷ್ಟಿ ಕೊಡುವಂಗೆ ಇವತ್ತು ಅಲ್ಲಿ ನಮ್ಮ ಏನಪ್ಪ ಅಂದ್ರೆ ಕೇಂದ್ರದ ಶಿಕ್ಷಣ ಖಾತೆ ರಾಜ್ಯ ಸಚಿವರಾದಂಥ ಸುಕಾಂತ್ ಮಜುಮ್ದಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಎಲ್ಲಪ್ಪ ಅಂದ್ರೆ ಪಾರ್ಲಿಮೆಂಟ್ದಲ್ಲಿ. ಇದು ಭಾಳ ಮಹತ್ವದ. ಯಾವ ಜಾಗದಲ್ಲಿ ಮಾತಾಡಿದ್ರೆ ಆ ಜಾಗದ ಮಹತ್ವದ ಮೇಲೆ ಮುಂದೆ ಹೋಗ್ತದೆ. ಈ ದೇಶದ ದೊಡ್ಡ ಮಹಾಪಂಚಾಯತ್ ಯಾವುದಪ್ಪ ಅಂದ್ರೆ ನಮ್ಮ ಪಾರ್ಲಿಮೆಂಟ್. ಅಲ್ಲೇ ಇವ್ರು ಮಾತಾಡಿದರೆ ಸತ್ಯ ಮಾತಾಡಿದ್ರೆ ನಾವು ನಂಬಬೇಕಾಗ್ತದೆ. ಅಲ್ಲಿದ್ದಾಗ ನಾವೆಲ್ಲರ ಮೇಲೆ ಸಂಶಯವನ್ನು ವ್ಯಕ್ತಪಡಿಸ್ಲಿಕ್ಕೆ ಆಗೋದಿಲ್ಲ. ಆದರೂ ಸುಳ್ಳು ಇರ್ತಾವಿಲ್ಲಂತೂ ಅನ್ನೋದಿಲ್ಲ. ಆದರೆ ಇಲ್ಲಿ ನಾ ಮಾತಾಡಿದ ಮಾತನ್ನು ನಮ್ಮ ಸಚಿವ ಸುಕಾಂತ್